ಅಂತ ಸೀರಿಯಲ್ ಅದು ನೋಡಿ ಸ್ವಾಮಿ ನಾವ್ ಇರೋದು ಹೀಗೆ ಅಂತ ಒಂದು ಸೀರಿಯಲ್ ಬರ್ತಾ ಇದೆ. ಹಾ ಸರ್. ರಿಯಾಲಿಟಿ ಶೋ ಯಾವುದು ಸರ್? ನೋಡಿ ಸ್ವಾಮಿ ನಾವ್ ಇರೋದು ನಾವಿರೋದು ಹೀಗೆ. ಹೇಗೆ? ಹೌದು. ಓಕೆ ಸರ್. ಓಕೆ. ಅದಕ್ ಮುಂಚೆ ಒಂದು ರಾಜೇಶ್ ಅಂತ ಇನ್ನೊಂದು ಸೀರೀಸ್ ಇತ್ತು, ಅವ್ರ ಪಾಪ ತೀರೋದ್ರು ಅವ್ರದ್ದೇ ರಿಯಾಲಿಟಿ ಶೋ ಅಲ್ಲಿ. ಓಕೆ ಸರ್. ಅದಕ್ ಮುಂಚೆ ಕೋಳಿ ರಮ್ಯದ ಒಂದು ಫಸ್ಟ್ ಅವ್ರದೇ ಸೀರೀಸ್ ಅಲ್ಲಿ ಎಂತದ ಸೀರೀಸ್ ಹೆಸರು ನೆನಪು ಬರ್ತಾ ಇಲ್ಲ. ಹಾ. ಆ ಸೀರೀಸ್ ಅಲ್ಲಿ ಕೋಳಿ ರಮ್ಯ ಜೊತೆ ಅವ್ರಿಗೆ ಪರಿಚಯ ಆಗಿತ್ತು. ಓಕೆ ಸರ್. ಅದರಿಂದ ಅವ್ರಿಗೆ ಆ ಇಂಟ್ರೆಸ್ಟ್ ಬಂತು ಫಿಲ್ಮ್ ಇಂಡಸ್ಟ್ರಿದಲ್ಲಿ ಹೋಗ್ಬೇಕು ಇದು ಅದು ಅಂತ. ಓಕೆ. ಸೊ ಕೋಳಿ ರಮ್ಯಾನು ನಮ್ಮ ಮನೆಗೆ ಬರ್ತಾ ಇದ್ರು ಹೋಗ್ತಾ ಇದ್ರು. ಓಕೆ. ಅದರಿಂದ ಫ್ರೆಂಡ್ಶಿಪ್ ಕ್ಲೋಸ್ ಆಯ್ತು. ಆಮೇಲೆ ಹಂಗೆ 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 ಹೋಗ್ಬಿಡ್ತು ಮೇಡಮ್. ಅಂದ್ರೆ ಅದಕ್ಕೆ ಹೆಂಗ್ ಹೇಳಕ್ಕಾಗತ್ತೆ ಅಂದ್ರೆ ಒಂದ್ಸತಿ ಜೋರಾಗಿ ಗಾಳಿ ಬೀಸಿದ್ರೆ ಹಾ ಸರ್. ಪೇಪರ್ಸ್ ಹೆಂಗೆ ಅದೇ ಇದು ಫ್ಲೈ ಅಂತ ಅದೇ ತರ ನನ್ನ ಕೈಯಿಂದ ಅವ್ರದ್ದು ಥಾಟ್ಸ್ ಫೀಲಿಂಗ್ಸ್ ಎಲ್ಲ ಹಂಗೆ ಇಟ್ ವಾಸ್ ಲೈಕ್ ಸ್ಪ್ರೆಡಿಂಗ್ ಅಷ್ಟೇ. ಸರ್ ಅವರು ಆಕ್ಟ್ ಮಾಡ್ಬೇಕು ಅಥವಾ ನಾನು ಹೀರೋಯಿನ್ ಆಗ್ಬೇಕು ಅನ್ನೋದು ಕನಸು ತಪ್ಪಲ್ಲ. ಬಟ್ ಆದ್ರೆ ಅವ್ರಿಗೆ ಆರಂಭದಲ್ಲಿ ಅಂದ್ರೆ ಮಾಡಿರೋ 4-5 ಸಿನಿಮಾಗಳಿದೆ ಆದ್ರೂ ದೊಡ್ಡ ಮಟ್ಟದ ಸಕ್ಸಸ್ ಸಿಗ್ಲಿಲ್ಲ. ಅವ್ರ ಕನಸೇನು ಅನ್ಕೊಂಡ್ ಬಂದ್ರು ಅವರು ನಿಮ್ಗೆ ರಿಪೋರ್ಟ್ಸ್ ಕೊಟ್ಟು ತಾನೇನ್ ಆಗ್ಬೇಕು ಅಂತ ಬಂದ್ರು ಅದಾಗ್ಲಿಲ್ಲ. ಬಟ್ ನಿಮ್ಮ ಜೊತೆ ಇದ್ದಾಗ್ಲೇನೆ ಅವ್ರಿಗೆ ದರ್ಶನ್ ಅವರ ಸಿನಿಮಾಗಳು ಅಂದ್ರೆ ಈ ಜಗ್ಗುದಾದ ಸಿನಿಮಾಗೆ ಅವರು ಆಡಿಷನ್ ಕೊಡಕ್ ಹೋದಂತ ಸಂದರ್ಭದಲ್ಲಿ ಪರಿಚಯ ಆಗಿದ್ದವ್ರ ಇಬ್ರಿಗೆ ಅಂತ ಕೇಳ್ಪಟ್ವಿ. ಸೊ ನಿಮ್ಮ ಜೊತೆಗಿದ್ದಾಗ್ಲೇ ಅವ್ರಿಬ್ರು ಫ್ರೆಂಡ್ಶಿಪ್ ಇತ್ತ ಅಥವಾ ನೀವ್ ಇಲ್ದೆ ಇರುವಾಗ ಆಗಿದ್ದ ಫ್ರೆಂಡ್ಶಿಪ್ ಅಂತ? ಜಗ್ಗುದಾದ ಯಾವಾಗ ಬಂತು ಮೇಡಮ್? ಅಲ್ಲಲ್ಲ ನಾನ್ ಕೇಳ್ತಾ ಇರೋದು ಸರ್ ನಿಮ್ಗೆ. ನನ್ಗೆ ಐಡಿಯಾ ಇಲ್ಲ ನೀವ್ ಎಷ್ಟು ವರ್ಷ ಇದ್ರಿ. ಇಲ್ಲ ಯಾಕಂದ್ರೆ ನನ್ಗೂ ಗೊತ್ತಿಲ್ಲ ಅಲ್ವಾ ಮೇಡಮ್. ಜಗ್ಗುದಾದ ಯಾವಾಗ ಆಕ್ಚುಲಿ 2016 ಸರ್ ಅದು ಆ ಸಿನಿಮಾ ಬಂದಿ 2016. ಬಿಫೋರ್ 3-4 ಇಯರ್ಸ್ ಅಂತೂ ಅಂದ್ರೆ ಆಡಿಷನ್ ಅಥವಾ ಆರಂಭ ದಿನಗಳಲ್ಲಿ 1-2-3 ವರ್ಷ ತಗೊಳ್ತಾರೆ ಸಿನಿಮಾ ಶೂಟಿಂಗು, ಒಂದ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಅಂತ. ಸೊ ಹೆಂಗ್ ಶುರು ಮಾಡಿದ್ರು 2014 ಅಂತ ಅನ್ಕೋತೀನಿ. ಬಟ್ ಅಷ್ಟೊತ್ತಿಗೆ ನಿಮ್ ಡಿವೋರ್ಸ್ ಆಗಿತ್ತು ಅಂತ ಕಾಣುತ್ತೆ. ಹೌದು 2012 ಅಲ್ಲೇ ನಾನು ಪೃಥ್ವಿರಾಜ್ ಸಪರೇಟ್ ಆಗಿದ್ದೆ. 2013 ಅಲ್ಲಿ ಆನ್ ಪೇಪರ್ಸ್ ಸಪರೇಟ್ ಆಗಿಬಿಟ್ರಿ. ಸೊ ಅದಾದ್ಮೇಲೆ ಏನಾಯ್ತು? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.